ಆ ಗ್ರಾಮದ ಮಧ್ಯ ಇದ್ದಿದ್ದು ಒಂದು ದೊಡ್ಡ ಗಾತ್ರದ ಮರ. ನೋಡೋದಕ್ಕೆ ಒಂದು ಸ್ವಲ್ಪ ಭಯ ಅಂತ ಅನಿಸಿದ್ರು ಕೂಡ ಆ ಮರದ ಹತ್ತಿರ 11:30 2:30 ಒಳಗಡೆ ಯಾರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. 6 ಗಂಟೆ ಆಗ್ತಿದ್ದಂಗೆ ಮನೆಯಲ್ಲೆಲ್ಲ ದೀಪವನ್ನು ಹಾರಿಸಿ ಭೋಜನವನ್ನು ಮಾಡಿಕೊಂಡು ಮಲ್ಕೊಳ್ತಾ ಇದ್ರಂತೆ. ಆದರೆ ಆ ಊರಲ್ಲಿ ಆ ಟೈಮಲ್ಲಿ ನಡೀತಾ ಇದ್ದಿದ್ದಾದ್ರು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಮಹೇಂದ್ರ ಎಚ್. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ. ನಾವು ಇವತ್ತಿನ ಜನ್ರೇಷನಲ್ಲಿ ನಾವು ಅಂದ್ಕೊಳ್ಬೋದು ನೆಗೆಟಿವ್ ಥಾಟ್ಸ್ ಅಂದರೆ ಆಹಾರ ಆಗಿ ನಡೆಯುವಂಥ ಸ್ಥಳಗಳನ್ನು ಯಾರು ಕೂಡ ನಂಬೋದಿಲ್ಲ. ಆದರೂ ಕೂಡ ಯಾರಿಗೆ ಅನುಭವ ಆಗಿರುತ್ತೆ ಅವರು ಮಾತ್ರ ಸತ್ಯ ಅಂತ ಅಂದ್ಕೊಳ್ತಾರೆ. ಆದರೆ ಅನುಭವ ಆಗದೆ ಇರೋದು ಅದು ಮೂಢನಂಬಿಕೆ ಅಂತ ಹೇಳ್ತಾರೆ. ಆದರೆ ಅನುಭವ ಆಗಿರೋನಿಗೆ ಗೊತ್ತು, ಪೆಟ್ಟು ಬಿದ್ದವನಿಗೆ ಗೊತ್ತು ಅದರ ನೋವು ಏನು, ಅದು ಆಗಿದೆಯೋ ಇಲ್ವೋ ಎಂಬುದು. ಅದೇ ರೀತಿ ಈ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಊರಿನ ಮಧ್ಯೆ ಇದ್ದಂತಹ ದೊಡ್ಡ ಮರದಲ್ಲಿ ಏನೋ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲಿ ಏನೋ ಒಂದು ವಾಸವಾಗಿತ್ತು. ಆದರೆ ಆ ಗ್ರಾಮದಲ್ಲಿ ಸಂಜೆ 6 ಗಂಟೆ ಆಗ್ತಿದ್ದಂಗೆ ದೀಪವನ್ನು ಹರಿಸ್ಬಿಟ್ಟು ಮಲ್ಕೊಳ್ತಿದ್ರಂತೆ. ಹಾಗಿದ್ರೆ ಆ ರೀತಿಯ ನಡೀತಾ ಇದ್ದಿದ್ದಾದರೂ ನೈಟ್ ಹೊತ್ತು ನೆಗೆಟಿವ್ ಥಾಟ್ಸು ಜಾಸ್ತಿ ಅಂತ ಅನ್ಬೋದು. ಆದರೆ ಹಗಲಿನ ರೀತಿಯಲ್ಲಿ ಹಗಲಲ್ಲಿ 11:30 1:30 2 ಗಂಟೆ ಒಳಗಡೆ ಕೂಡ ಆ ಸ್ಥಳದಲ್ಲಿ ಆ ಸುತ್ತಮುತ್ತ ಸ್ಥಳದಲ್ಲಿ ಯಾರು ಕೂಡ ಹೋಗೋದಕ್ಕೆ ಭಯಪಡ್ತಾಯಿದ್ರು. ಭಯಪಟ್ಟು ಅಕಸ್ಮಾತ್ ಗೊತ್ತಿಲ್ಲದೆ ಹೋದರೂ ಕೂಡ ಆ ಜನರನ್ನು ಮರದ ಬಟ್ಟೆಗೆ ಹೇಳ್ಕೊಂಡು ಹೋಗ್ತಾ ಇತ್ತಂತೆ. ಹಾಗಾದರೆ ಇದನ್ನೆಲ್ಲ ನಾವು ನಂಬೋದಾ? ಇದೆಲ್ಲ ನಿಜಾನ? ಅಂದರೆ ದೆವ್ವ ಭೂತ ಪ್ರೇತ ಇವೆಲ್ಲ ಇದ್ರೂ ಕೂಡ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆದರೆ ಎಳ್ಕೊಂಡು ಹೋಗುವಂಥದ್ದಾದರೂ ಯಾವ ರೀತಿ ಅಂತ ನಮ್ಮ ತಲೆಯಲ್ಲಿ ಬಹಳಷ್ಟು ಪ್ರಶ್ನೆ ಕಾಣ್ಬೋದು. ಆದರೆ ಈ ಗ್ರಾಮದಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಕಾಲಭೈರವನ್ನ ಪೂಜೆ ಮಾಡ್ತಿದ್ದಂಥವರನ್ನೇ ಆ ಸಮಯದಲ್ಲಿ ಅಂದರೆ ಮಧ್ಯಾಹ್ನದ ಒಂದು 12 ಗಂಟೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಎದುರು ನಿಲ್ಲುತ್ತಂತೆ ಆ ಆತ್ಮ. ಹಾಗಿದ್ರೆ ಆ ಆತ್ಮವನ್ನು ಅವರು ಏನು ಮಾಡಿದರು? ಹಾಗಿದ್ರೆ ಆ ಗ್ರಾಮಕ್ಕೆ ಏನು ಎಫೆಕ್ಟ್ ಇರಲಿಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಗ್ರಾಮದಲ್ಲಿ ಭಾಳಷ್ಟು ಜನರಿಗೆ ನೈಟ್ ಹೊತ್ತು ಬರಬೇಕಾದ್ರೆ ಕಣ್ಣಿಗೆ ಕಾಣಿಸಿರುವುದು ಕೂಡ ಸತ್ಯ ಆಗಿದೆ. ಏನೋ ಒಂದು ನಾನ್ ವೆಜ್ಜನ್ನು ಇಟ್ಕೊಂಡು ಕುಡಿಯುವಂತಹ ಎಂಡ ಸರಾಯಿ ಈ ಥರದ ಪದಾರ್ಥಗಳನ್ನು ಇಟ್ಕೊಂಡು ಆ ಕತ್ತಲಿನಲ್ಲಿ ಬರ್ತಾ ಇರುವಂತಹ ದಾರಿಯಲ್ಲಿ ಬರ್ತಾ ಇದ್ದರೆ ಕಣ್ಣಿಗೆ ಕಾಣಿಸುತ್ತೆ. ಹಾಗೆ ಮನುಷ್ಯರ ರೂಪದಲ್ಲಿ ಕೂಡ ಆ ಜನರಿಗೆ ಕಾಣಿಸ್ತಾ ಇತ್ತಂತೆ. ಹಾಗಿದ್ರೆ ಆ ಮರದಲ್ಲಿ ಇದ್ದಿದ್ದಾದರೂ ಏನು ಅಂತ ಕೇಳ್ಬೋದು. ಆದರೆ ನಂತರ ಗೊತ್ತಾಗಿದ್ದು ಆ ಪೂಜೆ ಮಾಡ್ತಿದ್ದಂಥ ಆ ವ್ಯಕ್ತಿ ದೇವರ ಹತ್ತಿರ ಪ್ರಶ್ನೆ ಮಾಡಿದಾಗ ಬೇತಾಳ ಅಂತ ಕರೀತಾರೆ, ಬೇತಾಳ ಮರದಲ್ಲಿ ವಾಸವಾಗಿತ್ತು ಅಂತ ಹೇಳ್ತಾ ಇದ್ರಂತೆ. ಆದರೆ ನಿಜಕ್ಕೂ ಅದು ಬೇತಾಳನೇ ಅಂತ ಪ್ರಶ್ನೆ ಕಾಡುತ್ತೆ. ಆದರೆ ನನಗೆ ಗೊತ್ತಾಗಿದ್ದ ಪ್ರಕಾರ ಅದು ಬೇರೆ. ಆದರೆ ನಿಮಗೆ ಇದು ಸತ್ಯ ಅಂತ ಅನ್ನಿಸ್ತಾ ಇದ್ರೂ ಕೂಡ ಆ ಮರದ ಹತ್ತಿರನೇ ವಿಡಿಯೋ ಮಾಡ್ತೀನಿ ನೈಟ್ ಹೊತ್ತು. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀನಿ. ಈಗಲೂ ಕೂಡ ಆ ಗ್ರಾಮದಲ್ಲಿ ಆ ಮರದ ಹತ್ತಿರ ಹೋಗೋದಕ್ಕೆ ಭಯ ಪಡಲ್ಲ, ನೆಗೆಟಿವ್ ಥಾಟ್ಸ್ ಏನೂ ಆಗಲ್ಲ. ಬಟ್ ಆದರೆ ನಡೀತಾ ಇದ್ದಿದ್ದು ಮಾತ್ರ ಸತ್ಯ. ಆ ಪೂಜೆ ಮಾಡುವಂಥ ವ್ಯಕ್ತಿ ಭೈರವನ ಹತ್ತಿರ ಅವರ ಆಜ್ಞೆಯಂತೆ ಅವರು ಬಂಧನದ ರೀತಿಯಲ್ಲಿ ಮಾಡೋದಕ್ಕೆ ಆ ಆತ್ಮವನ್ನು ಬಂಧನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಈಗ ನಡೀತಾ ಇಲ್ಲ. ಆದರೆ ಬಾಲ್ಯದಲ್ಲಿ ಅಂದರೆ ನಾವು ಬಾಲ್ಯದಲ್ಲಿದ್ದಾಗ 12 ಗಂಟೆ ಸಮಯದಲ್ಲೂ ಕೂಡ ನಡೀತಾ ಇತ್ತು. ಅದು ಎಲ್ಲಿ ಏನು ಎತ್ತ ಅಂತ ನೈಟ್ ಹೊತ್ತು ವಿಡಿಯೋ ಮಾಡಬೇಕಂದ್ರೆ ಹೇಳ್ತೀನಿ. ಅಲ್ಲಿವರೆಗೂ
ಈ ವಿಡಿಯೋನ ನಿಮ್ಮ ಇತರರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ತೆ, ಧನ್ಯವಾದ.